ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳುತ್ತಾ ಈ ಭೂಮಿಗೆ ಬರ್ತದೆ. ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ, ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ. ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳುತ್ತಾ ಹುಟ್ಟುತ್ತದೆ? ಏನು ಪಡಿಬೇಕು ಅಂತದು ಅಳುತ್ತದೆ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ, ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ತಾನೆ, ಅಳ್ಕೊತ ಹೋಗ್ತಾನೆ. ಹುಟ್ಟುವ ಮಗುವೂ ಅಳುತ್ತದೆ, ಭೂಮಿಗೆ ಬರುವ ಮಗುವೂ ಅಳುತ್ತದೆ, ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊತ ಹೋಗ್ತಾನೆ. ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ, ಅದು ಯಾಕೆ ಅಳ್ಕೊತ ಬಂತು? ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ, ಅವ ಯಾಕೆ ಅಳಕತ್ತಾನ? ಭೂಮಿಗೆ ಬಂದ ಮಗುವು ಅಳಕತ್ತೈತಿ, ಏನು ಪಡಿಬೇಕಂತ ಮಗು ಅಳಕತ್ತೈತಿ. ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವ ಅಳಕತ್ತಾನ. ಒಂದು ಮಗುವಿನ ಬಯಕೆ ಅದು ಅಳಕತ್ತೈತಿ, ಏನು ಪಡ್ಕೋಬೇಕಂತದು ಅಳಕತ್ತೈತಿ ಅಂದ್ರೆ ಸಂತೋಷ. ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಕತ್ತಿದ್ದು ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಕತ್ತಾನಂದ್ರೆ ಸಂತೋಷ ಕಳ್ಕೊಂಡನ, ಅದೇ ಪಡೀಲಿಲ್ಲ ಅಂತ ಅವನು ಅಳಕತ್ತಾನ. ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸುವುದು, ನಮ್ಮ ಇಚ್ಛೆ, ಪರಮ ಗುರಿ ಏನು ಅಂದರೆ ನಮಗೆ ದುಃಖ ಇರಬಾರ್ದು, ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ. ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ, ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ. ಸಂತೋಷವಾಗಿರಲಿಕ್ಕೆ ಏನು ಬೇಕು ಮನುಷ್ಯನಿಗೆ? ಉಣ್ಲಿಕ್ಕೆ ಅನ್ನ ಬೇಕು, ಉಡ್ಲಿಕ್ಕೆ ಅರಿವೆ ಬೇಕು, ಇರಲಿಕ್ಕೆ ಆಶ್ರಯ ಬೇಕು. ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಅನ್ನ, ಆಶ್ರಯ, ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆನ್ನುವ ಅರಿವು ಬೇಕು, ಅಂದಾಗ ಅವ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ. ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಬೋದು, ಒಬ್ಬ ಅರಿವುಳ್ಳಂಥ ವ್ಯಕ್ತಿ, ಪ್ರಜ್ಞೆ, ಅರಿವು, ವಿಚಾರ, ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ. ಈಗ ಒಂದು ಕಲ್ಲು ತಂದು ಕೊಟ್ರೆ, ನೀವು ಒಂದು ಕಲ್ಲು ತಂದು ಕೊಟ್ಟರೆ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತೊಗೊಂಡು ಹೊಡೆದು ಕಂಕರ ಮಾಡ್ತಾನೆ. ಅದೇ ಅವನಿಗೆ ಅರಿವು, ಪ್ರಜ್ಞೆ, ಕಲಾತ್ಮಕತೆ, ಸೃಜನಶೀಲತೆ ಇತ್ತು ಅಂದ್ರೆ, ಸೃಜನಶೀಲತೆ, ಅರಿವು ಇಲ್ಲದವ ಕಲ್ಲು ತಂದು ಕೊಟ್ಟರೆ ಅದನ್ನು ಹೊಡೆದು ಕಂಕರ ಮಾಡ್ತಾನೆ. ಅರಿವು, ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ಟರೆ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ ಮಾಡ್ತಾನೆ. ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನೆ. ಅರಿವು ಏದನ್ನು ಮಾಡ್ತದೆ. ನೀವು ಅನ್ಬೋದು, ಅಲ್ರಿ ನಮಗೇನು ಅರಿವಿಲ್ಲೇನೋ ಅಂತ. ಈಗ ನೀವು ನೋಡಿ, ನಿಮ್ಮದೊಂದು ಮೊಬೈಲ್ ಇರ್ತದೆ. ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ, ನೀವೆಲ್ಲ ಹಾಕ್ತಿರಿಲ್ಲ? ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ, ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತೀರಿ. ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರೆ ತಲೆ ಹೊಡಿತೈತಿ ಅಂತ ಹೆಲ್ಮೆಟ್ ಹಾಕೋಲಾರ್ದೆ ಅಡ್ಡಾಡಿರ್ತೀವಲ್ಲ. ಮತ್ತು ಅರಿವೈತೆ, ನಮಗೆ ಅರಿವಿದ್ದರೆ ನಾವ್ಯಾಕೆ ಮಾಡ್ತಿದ್ವಿ ಇದನ್ನು? ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ. ಕರ್ನಾಟಕ ಕನ್ನಡ ಭಾಷೆ ಐತಿ, ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವ? 49 ಮೂಲಾಕ್ಷರದಾವ. ಇದೇ 49 ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ, ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು. ನಾವು ಅದೇ 49 ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ. ನಾವೇನು ಮಾಡಿವಿ? ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚೋ ಕೆಲಸ ಮಾಡಿವಿ. ಯಾವ ಪ್ರಶಸ್ತಿನೂ ಬಂದಿಲ್ಲ ನಮಗೆ. ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ. ಅರಿವಿಲ್ಲಾರ್ದವ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ ಅಷ್ಟೆ. ಈಗ ನಿಮಗೆ ಹಾಲೈತಿ, ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ, ಏನು ಬರ್ತೈತಿ ಅಂತ ಗೊತ್ತೈತೆ ಇಲ್ಲ. ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತೆ ಅಂತಲೂ ಗೊತ್ತೈತಿ.
ಆದ್ರೆ ಆಲ್ಕೋಹಾಲ್ ಅಂದ್ರೆ ಗೊತ್ತಾಗ್ತೈತಿಲ್ಲ. ಭಾಳ ಸಾತ್ವಿಕ ಜನ ಅಂಥವು ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಂದ್ಯಾಗ ಮುಟ್ಟದವರಲ್ಲ. ಹೊಲ ಗಿಲ್ಲ ಸಂಧಿ ಬೇನ್ ಗಿಡದ ಬುಡಕ್ಕೆ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವೆ. ಈ ಹೊಸ ಪ್ಲಾಟ್ ಮಾಡಿರ್ತಾರೆ ನೋಡಿ, ಅಲ್ಲಂತೂ ಅವರೇ ಇರ್ತಾರೆ ಎಲ್ಲ. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ. ಅದಕ್ಕೆ ಅಲ್ಕೋ ಹಾಲು ಕುಡಿತೀವಿ. ಮತ್ತು ಅವ್ರು ಕುಡಿಯೋರು ಅದರಲ್ಲ ಬಹಳ ದೇಶಭಕ್ತರು, ನಾಡಿನ ಭಕ್ತರು. ಪಾಪ ಅವರು ತಪ್ಪನಬಾರ್ದು ಅವ್ರದ್ದು. ಯಾಕಂದ್ರೆ ಅವರು ಕುಡಿದೇ ಇದ್ದರೆ ಸರ್ಕಾರಗಳ ನಡೀದಿಲ್ಲ, ಅದಕ್ಕೆ ಕುಡಿತಾರೆ ಅವರು. ಭಾಳ ಕಟ್ಟ ದೇಶಭಕ್ತರು ಅವರು. ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡಿದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದರಲ್ಲ. ನಾವೆಷ್ಟು ದೊಡ್ಡವ್ರು ಇರ್ಬೇಕು ಮ್ಯಾಲೆ ಕುಂತವ್ರು, ನಮಗೆಂಥ ಅರಿವಿರಬೇಡ. ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು. ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ. ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ, ವಿಚಾರ ಬೇಕು, ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು. ಕಲಿಬೇಕು ಮನುಷ್ಯ ಇಲ್ಲಿ.